ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಮಂಡಳ ಕಾಮನೂರು ಹಾಗೂ ವಿವಿಧ ಸಮುದಾಯಗಳ ಹಿರಿಯರ ನೇತೃತ್ವದಲ್ಲಿ ಇವತ್ತು ಕಾಮನೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅವರಿವರನ್ನದೇ ಎಲ್ಲ ಹಿರಿಯ ಅತಿಥಿ ಮಹೋದಯರನ್ನ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅದರ ಜೊತೆಯಲ್ಲಿ ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಕಾಮನೂರಿನ ಮತ್ತು ಕಾಮನೂರ ಅಕ್ಕಪಕ್ಕದ ಊರಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ತಂದೆ ತಾಯಂದಿರಿಗೆ ಮತ್ತು ಅಕ್ಕ ತಂಗಿಯರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ, ಬಂಧುಗಳೇ, ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಕೊಪ್ಪಳ ತಾಲೂಕಿನಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಹಿರಿಯರ ಶ್ರದ್ಧೆ ಮತ್ತು ಯುವಕರ ಒಂದು ಜಾಣ್ಮೆಯಿಂದ ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮತ್ತು ವಿವಿಧ ಎಲ್ಲ ಮನಸ್ಥಿತಿಗಳನ್ನು ಒಂದುಗೂಡಿಸಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಾರಲ್ಲ, ನಿಜವಾಗ್ಲೂ ಈ ಕಾಮನೂರಿನ ಎಲ್ಲ ಯುವಕರಿಗೆ ಮತ್ತು ಹಿರಿಯರಿಗೆ ನಮ್ಮ ಮನಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಯಾಕೆಂದ್ರೆ ನಾನು ನನ್ನ ಸಮಾಜದ ಬಾಂಧವರಿಗೆ ಒಂದು ಕಿವಿ ಮಾತನ್ನು ಹೇಳಿಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ದಯವಿಟ್ಟು ಎಲ್ಲ ನಮ್ಮ ದಲಿತ ಸಮಾಜದ ಬಂಧುಗಳು ತಮ್ಮ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಶಾಲೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡ್ರಿ. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲ 101 ಜಾತಿಗಳಲ್ಲಿ ಅತ್ಯಂತ ಶೈಕ್ಷಣಿಕವಾಗಿ ಹಿಂದುಳಿರ್ತಕ್ಕಂಥ ಜಾತಿ ಯಾವುದಾದ್ರೂ ಇದ್ರೆ ಅದು ಮಾದಿಗ ಸಮುದಾಯ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡ್ರಿ. ನಾನು ನನ್ನ ಮನದಾಳದ ಒಂದು ನೋವುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಯಾಕೆ ಈ ಸಂದರ್ಭದಲ್ಲಿ ಈ ವಿಷಯವನ್ನು ನಾನು ನೆನಪು ಮಾಡಿಕೊಳ್ತೇನೆ ಅಂದರೆ, ಸರ್ಕಾರ ಎಲ್ಲ ನಮ್ಮ ಸಮುದಾಯಕ್ಕೆ ವಿವಿಧ ರೀತಿಯ ಸೌಲಭ್ಯಗಳನ್ನು ಕೊಡ್ತದೆ. ಆದರೆ ಕೊಟ್ಟಂತ ಸೌಲಭ್ಯವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಲಾರ್ದೇ ಕೇವಲ 10ನೇ ತರಗತಿಯಲ್ಲಿ ಓದೋದು ಅಥವಾ 7ನೇ ಕ್ಲಾಸಿಗೆ ಓದೋದು, ಅದರ ಆಚೆ ವೈಟ್ ಆ್ಯಂಡ್ ಔಟ್ ಹಾಕೊಂಡು ನಾವು ರಾಜಕಾರಣ ಮಾಡಲಿಕ್ಕೆ ಅಥವಾ ಸಂಘಟನೆ ಮಾಡಲಿಕ್ಕೆ ಹೊರಗಡೆ ಬರ್ತೀವಿ. ಯಾಕೆ ನಾವು ಈ ಸಂದರ್ಭದಲ್ಲಿ ಅದನ್ನು ನನ್ನ ಸಮಾಜಕ್ಕೆ ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಉನ್ನತ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕಲಿಸಿದ್ರೆ, ವೇದಿಕೆ ಮೇಲೆ ಈಗೇನು ಅತಿಥಿಗಳ ಕುಂತಿದ್ರಲ್ಲ, ಇದಕ್ಕಿಂತ ಜಾಸ್ತಿ ಗೌರವ ಆ ಮಕ್ಕಳಿಗೆ ಕೊಡ್ತಕ್ಕಂಥ ಕೀರ್ತಿಯನ್ನ, ಗೌರವವನ್ನ ಈ ಕಾಮನೂರು ಗ್ರಾಮ ಮಾಡ್ತದೆ. ಯಾಕಂದ್ರೆ ಯಾವ್ದೋ ನಾವು ಈಗೊಂದು ಯುವಕ ನನಗೊಂದು ಹೇಳ್ದ, ಈ ಊರಿನಿಂದ ಒಬ್ಬರು ಸೈನಿಕರ ಆಯ್ಕೆ ಆಗಿದ್ದಾರೆ, ಅವರನ್ನ ಈ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡಬೇಕಾಗ್ತದಂತ ಈ ಸಂದರ್ಭದಲ್ಲಿ ಬಹಳ ಖುಷಿ ವಿಚಾರ. ಅದೇ ರೀತಿ ದಲಿತ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಕೂಡ ಈ ರೀತಿ ಒಂದು ಹುದ್ದೆಗಳನ್ನ ತಗೊಂಡು ಬಂದ್ರೆ ಈ ವೇದಿಕೆ ಕೂಡ ಅದು ಒಂದು ಕಳೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಯಾಕೆಂದ್ರೆ ನಮ್ಮಲ್ಲಿ ವಿದ್ಯಾಭ್ಯಾಸ ಇದ್ರೂ ಕೂಡ, ಕಲಿಸೋರು ಇದ್ರೂ ಕೂಡ ವಿದ್ಯಾಭ್ಯಾಸವನ್ನ ಕಲಿಲಾರದೆ ಒಂದು ಬೇರೆ ರೀತಿ ಚಟುವಟಿಕೆಗಳಿಗೆ ಯುವಕರು ಹಾಳಾಗ್ತಿದ್ದೀವಿ. ದಯವಿಟ್ಟು ಅದನ್ನು ಮಾಡಲಾರ್ದೇನೆ ಪ್ರತಿಯೊಂದು ಹಾಸ್ಟೆಲ್ ಅಲ್ಲಿ ನೋಡ್ರಿ, ನೀವು ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಲಂಬಾಣಿ ಸಮುದಾಯ ಪ್ರತಿಯೊಂದು ಹಾಸ್ಟೆಲ್ ನಲ್ಲಿ ಅವರೇ ಉನ್ನತ ಹುದ್ದೆಯಲ್ಲಿ, ಅವರೇ ಉನ್ನತ ಎಜುಕೇಶನ್ ಅಲ್ಲಿ ಅವರು ತೇರ್ಗಡೆ ಆಗ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. IAS ಇರ್ಬೋದು, IPS ಇರ್ಬೋದು, ಬೇರೆ ರೀತಿ ಗೆಸ್ಟೆಡ್ ಆಫೀಸರ್ ಆಗಿ ಅವರು ಹೊರಗಡೆ ಬರ್ತಾ ಇದ್ದಾರೆ. ನಾವು ವೈಟ್ ಆ್ಯಂಡ್ ಔಟ್ ಹೇಳ್ತೀವಿ, ನಾವು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಲಾಯಕ್ ಇರಲ್ಲ. ಸೊ ಅಂತ ಸಂದರ್ಭದಲ್ಲಿ ಬೇರೆ ರೀತಿ ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ ನಾವು ಸ್ಲೋಗನ್ ಅನ್ನು ಹಾಕೊಂತ ಬರ್ತಿದ್ದೀವಿ. ಶಿಕ್ಷಣವನ್ನು ಮರೆತು ಬರೀ ಸಂಘಟನೆ, ನಾವು ಒಟ್ಟಿ ಜೀವನಕ್ಕೆ ಹೋರಾಟ, ಬೇರೆ ರೀತಿ ಕೇಸು, ಕೋರ್ಟು, ಕಚೇರಿ ಈ ರೀತಿ ಮಾಡಲಿಕ್ಕೆ ನಾವು ಬಳಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸದೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಮತ್ತು ಸಂಘಟನೆ, ಹೋರಾಟ ಈ 3 ಅಂಶಗಳನ್ನು ಕಲಿಸಿ ನಮ್ಮ ಮಕ್ಕಳನ್ನ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಕರೆತ ಹೋಗ್ತಕ್ಕಂಥ ಕೆಲಸವನ್ನ ಸಮಾಜದ ಬಾಂಧವರು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಅದ್ರ ಜೊತೆಯಲ್ಲಿ ಇವತ್ತು ನಾನು ಈ ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಒಂದು ಬ್ಯಾಲೆಟ್ ಪೇಪರ್ ಅನ್ನ ನೋಡಿದೆ. ಎಲ್ಲ ರಾಜಕಾರಣಿಗಳ ಹೆಸರನ್ನ ಹಾಕ್ಸಿದ್ರಿ. ದಯವಿಟ್ಟು ಇಲ್ಲಿರ್ತಕ್ಕಂಥ ಯುವಕರು ನೀವು ಅರ್ಥ ಮಾಡ್ಕೊಳ್ಬೇಕು, ರಾಜಕಾರಣ ಕೇವಲ ಚುನಾವಣೆಗೋಸ್ಕರ ಬಳಸ್ಕೊಳ್ರಿ.
ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಮತ್ತು ಹಿರಿಯರಿದ್ದೀರಿ. ಊರಿನ ವಿಚಾರ ಅಂತ ಬಂದೊತ್ನಾಗ, ಅಭಿವೃದ್ಧಿ ಅಂತ ಬಂದೊತ್ನಾಗ ನೀವೆಲ್ಲರೂ ಒಂದೇ ರೀತಿಯಿಂದ ವರ್ತನೆ ಮಾಡಿದಾಗ ಮಾತ್ರ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ನೀವು ಕೊಡಬೇಕಾಗ್ತದೆ. ಯಾಕಂದ್ರೆ ಅತಿ ಇಂಥ ಹೆಚ್ಚಾನೆಚ್ಚು ರೊಕ್ಕವನ್ನು ಖರ್ಚು ಮಾಡಿ ಈ ರೀತಿ ಕಾರ್ಯಕ್ರಮವನ್ನು ಮಾಡಿದಾಗ ಯಾವ ರಾಜಕಾರಣಿಗಳಿಗ ವೇದಿಕೆ ಮೇಲೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಅದು ನಿಮ್ಮ ಪುಣ್ಯ ಅಲ್ಲ. ಈ ವೇದಿಕೆ ಹತ್ಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಯಾಕೆಂದ್ರೆ ಬರಬೇಕಾಗಿತ್ತು ಎಲ್ಲ ರಾಜಕಾರಣಿಗಳು, ಶಾಸಕರು ಇರ್ಬೋದು, ಸಂಬಂಧಪಟ್ಟವ್ರು ಇರ್ಬೋದು, ಎಲ್ಲ ರಾಜಕಾರಣಿಗಳು ಇಂಥ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ಒಂದು ಆತ್ಮಸ್ಥೈರ್ಯ, ಮನೋಸ್ಥೈರ್ಯನ ತುಂಬಬೇಕಾಗಿತ್ತು. ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ. ದಯವಿಟ್ಟು ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜಕಾರಣಿಗಳು ಎಚ್ಚೆತ್ತುಕೊಂಡು ಇಂಥ ಕಾರ್ಯಕ್ರಮ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ಹಿರಿಯರು ಕೂಡಿ ಮಾಡಿದಾಗ ನೀವು ಪಕ್ಷಾತೀತವಾಗಿ ಊರಿನ ಅಭಿವೃದ್ಧಿಯನ್ನ ವಿಚಾರವನ್ನ ಮುಂದಿಟ್ಟುಕೊಂಡು ಇಂಥ ಕಾರ್ಯಕ್ರಮಕ್ಕೆ ತಾವು ಬಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮನ್ನು ಕೂಡ ಅಪ್ಪಿಕೊಳ್ತಕ್ಕಂಥ ಕೆಲಸವನ್ನ ಈ ಕಾಮನೂರಿನ ಯುವಕರು ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ರಾಜಕಾರಣ ಕೇವಲ ಚುನಾವಣೆಗೋಸ್ಕರ ಬಳಸ್ಕೊಳ್ರಿ, ಬೇರೆ ರೀತಿ ಬಳಸ್ಕೊಳ್ಳೋದು ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಒಂದು ಅತಿಥಿ ಸ್ಥಾನವನ್ನ ಅಲಂಕರಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಕಾನೂನು ಯುವಕರಿಗೆ ಮತ್ತು ಹಿರಿಯರಿಗೆ ವಂದಿಸಿ ಮಾತಾಡುವ ಸಂದರ್ಭದಲ್ಲಿ ಏನಾದರೂ ತಪ್ಪುಗಳನ್ನು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಮಾತಾಡ್ಸಕ್ಕಂತ ಎಲ್ಲ ಕಾನೂನು ಯುವಕರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್.